ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೊಡ್ಡವರ ಸಣ್ಣತನದ ಬಗ್ಗೆ ನೀವು ಆಗಾಗ ಕೇಳ್ತಾ ಇರ್ತೀರಿ. ದೊಡ್ಡವರು ಅಂತಂದರೆ ದೇಹದಲ್ಲಲ್ಲ, ಸಿರಿವಂತಿಕೆಯಲ್ಲಿ, ಹಣವಂತಿಕೆಯಲ್ಲಿ ತೀರಾ ಸಣ್ಣತನವನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ಕನ್ನಡದಲ್ಲೊಂದು ಮಾತಿದೆ, ಬಡವರ ಮನೆ ಊಟ ಚೆನ್ನ, ಸಿರಿವಂತರ ಮನೆ ನೋಟ ಚೆನ್ನ ಅಂತ. ಕೆಲವರಿಗೆ ಹಣದಲ್ಲಿ ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಇರುತ್ತೆ, ಆದರೆ ಗುಣದಲ್ಲಿ ಸಿಕ್ಕಾಪಟ್ಟೆ ಬಡವರಾಗಿರ್ತಾರೆ. ಈ ಹಣದಲ್ಲೂ ಶ್ರೀಮಂತಿಕೆ ಇದ್ದು ಗುಣದಲ್ಲೂ ಹೃದಯ ವೈಶಾಲ್ಯತೆಯನ್ನು ಹೊಂದಿದವರನ್ನ ನಮ್ಮ ಸಮಾಜ ದೇವರ ರೀತಿಯಲ್ಲಿ ನೋಡುತ್ತೆ. ಉದಾಹರಣೆಗೆ ರತನ್ ಟಾಟಾ. ಮಿತ್ರರೇ, ನಿಮ್ಗೆ ಅನಿಸ್ತಾ ಇರಬಹುದು ಯಾಕೆ ಈ ಥರ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತ. ಇದಕ್ಕೊಂದು ಕಾರಣ ಇದೆ. ಇವತ್ತು ವಿಶ್ವದಾದ್ಯಂತ ಒಂದು ಫ್ಯಾಮಿಲಿಯ ಸುದ್ದಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಅತಿ ದೊಡ್ಡ ಶ್ರೀಮಂತ ಕುಟುಂಬವೊಂದು ತನ್ನ ಸಣ್ಣತನದ ಕಾರಣದಿಂದಾಗಿ ಜೈಲು ಶಿಕ್ಷೆಗೆ ಗುರಿಯಾಗಿದೆ. ವಿದೇಶದ ಒಂದು ಕೋರ್ಟ್ ಆ ಕುಟುಂಬಕ್ಕೆ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಈ ವಿಡಿಯೋದಲ್ಲಿ. ಆ ಕುಟುಂಬದ ಹಿನ್ನೆಲೆ ಏನು, ಯಾಕೋಸ್ಕರವಾಗಿ ಅವರಿಗೆ ಜೈಲು ಶಿಕ್ಷೆ ಆಗ್ತಾ ಇದೆ, ಏನು ಅಂತಹ ಸಣ್ಣತನವನ್ನು ಅವರು ಪ್ರದರ್ಶನ ಮಾಡಿದ್ರು, ಇದೆಲ್ಲವುದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಿಂದೂಜಾ ಗ್ರೂಪ್ ಮಿತ್ರರೇ, ಈ ಕಂಪನಿಯ ಬಗ್ಗೆ ಬಹುತೇಕ ಭಾರತೀಯರಿಗೆ ಗೊತ್ತಿರುತ್ತೆ. ಇನ್ನೂ ಚೆನ್ನಾಗಿ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಅಶೋಕ್ ಲೈಲ್ಯಾಂಡ್ ಬಸ್ಗಳು. ನಾವು ದಿನನಿತ್ಯ ಬಸ್ನಲ್ಲಿ ಓಡಾಡ್ತೀವಿ ಅಂತಂದ್ರೆ ಅದರಲ್ಲಿ ಬಹುತೇಕ ಒಂದು 50% ಬಸ್ಗಳು ಅಶೋಕ್ ಲೈಲ್ಯಾಂಡ್ನದ್ದೇ ಆಗಿರುತ್ತೆ. ಒಂದು ಟಾಟಾದ್ದಾಗಿರುತ್ತೆ, ಇಲ್ಲ ಅಶೋಕ್ ಲೈಲ್ಯಾಂಡ್ ಆಗಿರ್ತವೆ. ಅಷ್ಟರ ಮಟ್ಟಿಗೆ ಇವತ್ತು ಅಶೋಕ್ ಲೈಲ್ಯಾಂಡ್ ಬಸ್ಗಳು ಭಾರತದ ರಸ್ತೆಯಲ್ಲಿದ್ದಾವೆ. ಈ ಬಸ್ಗಳು ಕೂಡ ಹಿಂದೂಜಾ ಗ್ರೂಪ್ಗೆ ಸೇರಿದ್ದು. ಮಿತ್ರರೇ, ಈ ಹಿಂದೂಜಾ ಗ್ರೂಪ್ ಭಾರತ ಮೂಲದ್ದು, ಆದರೆ ಇವತ್ತು ಇದು ಸದ್ದು ಮಾಡ್ತಾ ಇರುವಂತದ್ದು ಯುರೋಪ್ನಲ್ಲಿ. ಈ ಹಿಂದೂಜಾ ಕುಟುಂಬ ಇದೆಯಲ್ಲ, ಯುಕೆಯ ಅಂದ್ರೆ ಇಂಗ್ಲೆಂಡ್ನ ಅತ್ಯಂತ ಶ್ರೀಮಂತ ಕುಟುಂಬ. ಭಾರತವನ್ನ 200 ವರ್ಷ ಆಳಿದ್ರಲ್ಲ, ಆ ಬ್ರಿಟಿಷರ ನೆಲದಲ್ಲಿ ಇವತ್ತು ಅತ್ಯಂತ ಶ್ರೀಮಂತರು ಯಾರು ಕೇಳಿದ್ರೆ ಹಿಂದೂಜಾ ಕುಟುಂಬದವರು. ಇವರ ಕಂಪನಿಯ ನೆಟ್ ವರ್ತ್ ಬಂದ್ಬಿಟ್ಟು 37.2 ಬಿಲಿಯನ್ ಪೌಂಡ್. ಅಷ್ಟೊಂದು ಶ್ರೀಮಂತರು. ಇವತ್ತು ಲಂಡನ್ನ ಬಕಿಂಗ್ ಹ್ಯಾಮ್ ಪ್ಯಾಲೇಸ್ ಏನಿದೆ, ಅಂದ್ರೆ ಲಂಡನ್ನ ರಾಜವಾಸ ಮಾಡುವಂತಹ ಬಕಿಂಗ್ ಹ್ಯಾಮ್ ಪ್ಯಾಲೇಸ್ ಏನಿದೆ, ಅದರಿಂದ ಕೂದಲಳತೆ ದೂರದಲ್ಲಿ $500 ಮಿಲಿಯನ್ ಮೊತ್ತದ ಒಂದು ದೊಡ್ಡದಾದಂತಹ ಭವ್ಯ ಪ್ಯಾಲೇಸ್ ಇದೆ. 24 ಬೆಡ್ರೂಮ್ಗಳ ಪ್ಯಾಲೇಸ್. ಅದರಲ್ಲಿ ಈ ಹಿಂದೂಜಾ ಫ್ಯಾಮಿಲಿ ವಾಸ ಮಾಡುತ್ತೆ. ಅಂದ್ರೆ ಅಷ್ಟು ಶ್ರೀಮಂತಿಕೆ ಇರುವಂತಹ ಕುಟುಂಬ. ಆದ್ರೆ ಏನ್ ಮಾಡೋದು ಮಿತ್ರರೇ, ಈ ಕುಟುಂಬ ಒಂದು ಸಣ್ಣತನವನ್ನು ತೋರಿಸಿದ ಕಾರಣದಿಂದಾಗಿ ಜೈಲು ಶಿಕ್ಷೆಗೆ ಗುರಿಯಾಗಿದೆ. ಈ ಕುಟುಂಬದ 4 ಸದಸ್ಯರಿಗೆ ಸ್ವಿಟ್ಜರ್ಲ್ಯಾಂಡ್ನ ಕೋರ್ಟ್ ಈಗ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಏನ್ ಪ್ರಕರಣ, ಯಾಕೋಸ್ಕರವಾಗಿ ಜೈಲು ಶಿಕ್ಷೆ ಆಯ್ತು ಕೇಳಿದ್ರೆ, ಈ ಕುಟುಂಬದ ಮೇಲೆ ಒಂದು ಗಂಭೀರವಾದ ಆರೋಪ ಇತ್ತು. ಭಾರತದಿಂದ ಇವರು ಮಾನವ ಕಳ್ಳ ಸಾಗಾಣಿಕೆಯನ್ನ ಮಾಡಿದ್ದಾರೆ. ಭಾರತದಿಂದ ಇಲ್ಲಿಗಲ್ ಆಗಿ ಕಾರ್ಮಿಕರನ್ನ ಕರೆತಂದು ದುಡಿಸ್ಕೊಂಡಿದ್ದಾರೆ. ಅಕ್ರಮವಾಗಿ ಕರೆತಂದಿದ್ದು ಮಾತ್ರವಲ್ಲ, ಅವರನ್ನ ಶೋಚನೀಯವಾಗಿ ಕೂಡ ನಡೆಸಿಕೊಂಡಿದ್ದಾರೆ. ಇದು ಆರೋಪ ಇತ್ತು. ಮಿತ್ರರೇ, ಸ್ವಿಟ್ಜರ್ಲ್ಯಾಂಡ್ನ ಸರ್ಕಾರಿ ಪರ ವಕೀಲರು ಈ ಹಿಂದೂಜಾ ಫ್ಯಾಮಿಲಿ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ರು. ಅವ್ರೇನ್ ಹೇಳಿದ್ರು ಕೇಳಿದ್ರೆ, 2018ರಲ್ಲಿ ಈ ಬಗ್ಗೆ ಮೊದಲಿಗೆ ಕೇಸ್ ದಾಖಲಾಗುತ್ತೆ. ಅದಾದ ನಂತರ ಸರ್ಕಾರದ ಪರ ವಕೀಲರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಾದ ಮಾಡ್ತಾರೆ. ಇವತ್ತು ಹಿಂದೂಜಾ ಕುಟುಂಬ ಭಾರತದಿಂದ ಅನೇಕ ಕಾರ್ಮಿಕರನ್ನ ಇಲ್ಲಿಗಲ್ ಆಗಿ ಕರೆತಂದಿದ್ದಾರೆ. ಹೀಗೆ ಇಲ್ಲಿಗಲ್ ಆಗಿ ಕರೆತಂದಿದ್ದು ಮಾತ್ರ ಅಲ್ಲ, ಇವರನ್ನ ತೀರಾ ಶೋಚನೀಯವಾಗಿ ದುಡಿಸ್ಕೊಂಡಿದ್ದಾರೆ. ವಾರದಲ್ಲಿ 7 ದಿನ ಮನೆ ಕೆಲಸ ಮಾಡಿಸಿದ್ದಾರೆ. 7 ದಿನ ಕೆಲಸ ಮಾಡಿಸುವಂತದ್ದು ಸ್ವಿಟ್ಜರ್ಲ್ಯಾಂಡ್ನ ನಿಯಮದ ವಿರುದ್ಧವಾಗಿದೆ. ವಾರದಲ್ಲಿ 1 ದಿನ ಕಡ್ಡಾಯವಾಗಿ ರಜೆ ಕೊಡಲೇಬೇಕು. ಜೊತೆಗೆ ದಿನಕ್ಕೆ $650 ಮಾತ್ರ ಸಂಬಳ ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಸ್ವಿಟ್ಜರ್ಲ್ಯಾಂಡ್ನ ಮಿನಿಮಮ್ ವೇಜ್ನ 10ನೇ 1 ಭಾಗ ಆಗಿದೆ. ಅಂದ್ರೆ $10 ಕೊಡಬೇಕಾಗಿತ್ತು, ಇವ್ರು ಕೊಟ್ಟಿರುವಂತಹದ್ದು $1 ಮಾತ್ರ ಅಂತ ಈ ವಕೀಲರು ವಾದ ಮಾಡಿದ್ರು. ಜೊತೆಗೆ ಭಾರತದ ರೂಪಾಯಿಯಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ನಿಯಮದ ಪ್ರಕಾರ ಸ್ವಿಸ್ ಫ್ರಾಂಕ್ ನಲ್ಲೇ ಪೇಮೆಂಟ್ ಮಾಡಬೇಕು. ನೀವು ಯಾವುದೇ ದೇಶದ ಎಂಪ್ಲಾಯನ್ನ ಕರೆತನ್ನಿ, ಅದು ಲೀಗಲ್ ಆಗಿರಬೇಕು. ಜೊತೆಗೆ ಆತನಿಗೆ ಸ್ವಿಸ್ ಫ್ರಾಂಕ್ ನಲ್ಲೇ ಪೇಮೆಂಟ್ ಮಾಡಬೇಕು. ನೀವು ಬೇರೆ ದೇಶದ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡುವ ಹಾಗಿಲ್ಲ. ಆದರೆ ಈ ಹಿಂದೂಜಾ ಕುಟುಂಬ ಭಾರತದ ಕಾರ್ಮಿಕರಿಗೆ ಭಾರತದ ರೂಪಾಯಿಯಲ್ಲೇ ಪೇಮೆಂಟ್ ಮಾಡಿದ್ದಾರೆ. ಅದು ಅತ್ಯಂತ ಕಡಿಮೆ ಆಗಿದೆ. ಇದು ಇನ್ನೊಂದು ಆರೋಪ. ಇದು ಅಕ್ಷಮ್ಯ ಅಪರಾಧ. ಜೊತೆಗೆ ಈ ಹಿಂದೂಜಾ ಕುಟುಂಬ ಮನೆಯಲ್ಲಿ ನಾಯಿ ಸಾಕ್ತಾ ಇದೆ. ಆ ನಾಯಿಗಳಿಗೆ ವಾರ್ಷಿಕವಾಗಿ 8,584 ಸ್ವಿಸ್ ಫ್ರಾಂಕ್ ಅನ್ನ ಖರ್ಚು ಮಾಡುತ್ತೆ. ಇವತ್ತು ಮಿತ್ರರೇ, ಒಂದು ಸ್ವಿಸ್ ಫ್ರಾಂಕ್ ಅಂದ್ರೆ $93.52. ಅಂದ್ರೆ ಒಂದು ನಾಯಿಗೆ ಆ ಕುಟುಂಬ ವಾರ್ಷಿಕವಾಗಿ $8 ಲಕ್ಷ ಖರ್ಚು ಮಾಡುತ್ತೆ. ಆದ್ರೆ ಈ ಮನೆ ಕೆಲಸಕ್ಕೆ ಇಟ್ಕೊಂಡಿದಾರಲ್ಲ, ಅವರಿಗೆ ಮಾತ್ರ $2,50,000 ಮಾತ್ರ ವಾರ್ಷಿಕವಾಗಿ ಕೊಟ್ಟಿದ್ದಾರೆ. ಇದು ದೊಡ್ಡ ಅಪರಾಧ. ಇದರ ಜೊತೆಗೆ ಹೀಗೆ ಭಾರತದಿಂದ ಕರೆದುಕೊಂಡು ಬಂದಂತಹ ಕಾರ್ಮಿಕರು ಯಾರಿದ್ದಾರೆ, ಅವರ ಪಾಸ್ಪೋರ್ಟ್ ಗಳನ್ನ ಜಪ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಮನೆಯಲ್ಲಿ 7 ದಿನನೂ ಕೆಲಸ ಮಾಡಬೇಕು, ದಿನದಲ್ಲಿ 18 ಗಂಟೆ ಕೆಲಸ ಮಾಡಬೇಕು. ಜೊತೆಗೆ ಅವರು ಮನೆಯಿಂದ ಹೊರ ಹೋಗದಂತೆ ಪಾಸ್ಪೋರ್ಟ್ ಗಳನ್ನ ಜಪ್ತಿ ಮಾಡಿ ಇಟ್ಕೊಳ್ಳಲಾಗಿದೆ. ಅವರು ಮನೆಯಿಂದಲೂ ಹೊರ ಹೋಗೋದಕ್ಕಾಗೋದಿಲ್ಲ, ದೇಶ ಬಿಟ್ಟು ತನ್ನ ದೇಶಕ್ಕೂ ಕೂಡ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆ ಕಾರ್ಮಿಕರನ್ನ ಇಟ್ಟುಕೊಂಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಪ್ರತಿಯಾಗಿ ಈ ಕುಟುಂಬದವರಿಗೆ ಜೈಲು ಶಿಕ್ಷೆ ಆಗಬೇಕು. ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ನ ಕೋರ್ಟ್ 2018ರಿಂದ ಇಲ್ಲಿಯವರೆಗೆ ಕಾರ್ಯಕಲಾಪವನ್ನು ನಡೆಸಿದೆಯಲ್ಲ, ಇದಕ್ಕೆ ಪ್ರತಿಯಾಗಿ $9,35,00,000 ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ $1 ಮಿಲಿಯನ್
ಫ್ರಾಂಕ್ ಅನ್ನ ಶುಲ್ಕವಾಗಿ ಕಟ್ಟಬೇಕು. ಜೊತೆಗೆ ಸ್ವಿಟ್ಜರ್ಲೆಂಡ್ನ ಉದ್ಯೋಗಿಗಳ ನಿಧಿಗೆ 3.5 ಮಿಲಿಯನ್ ಫ್ರಾಂಕ್ ನಷ್ಟು ಸರಿಸುಮಾರು ಭಾರತದ 30 ಕೋಟಿ ರೂಪಾಯಿಯಷ್ಟು ಶುಲ್ಕ ಕಟ್ಟಬೇಕು. ಹೀಗೆ ಕೋರ್ಟ್ ಆದೇಶ ಮಾಡಬೇಕು ಅಂತ ಹೇಳಿ ಅಲ್ಲಿನ ಸರ್ಕಾರಿ ಪರ ವಕೀಲರು ವಾದ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಹಿಂದೂಜಾ ಫ್ಯಾಮಿಲಿ ಏನ್ ಹೇಳಿತ್ತು ಕೇಳಿದ್ರೆ, ನಾವು ವೇತನವನ್ನ ಸರಿಯಾಗಿ ಕೊಟ್ಟಿದ್ದೀವಿ, ಜೊತೆಗೆ ಅವರಿಗೆ ವಸತಿಯನ್ನ ಕೂಡ ಕೊಟ್ಟಿದ್ದೀವಿ, ಭಾರತದಿಂದ ಕರೆದುಕೊಂಡು ಬಂದು ನಾವೇನವ್ರನ್ನ ಬೀದಿಯಲ್ಲಿ ಬಿಟ್ಟಿರಲಿಲ್ಲ, ಅವ್ರಿಗೆ ವಸತಿ ಕೊಟ್ಟಿದ್ವಿ, ಜೊತೆಗೆ ಊಟವನ್ನು ಕೊಟ್ಟಿದ್ವಿ, ದಿನದಲ್ಲಿ 18 ಗಂಟೆ ಕೆಲಸ ಮಾಡಿಸಿದೀವಿ ಅನ್ನುವಂಥದ್ದು ಉತ್ಪ್ರೇಕ್ಷೆ. ನಾವು ಅಷ್ಟೆಲ್ಲ ಗಂಟೆ ಕೆಲಸ ಮಾಡಿಸಿಲ್ಲ, ಮನೆಯಲ್ಲಿ ಇರ್ತಾರೆ, ಹಾಗಂದ ಮಾತ್ರಕ್ಕೆ ಅವರು ಕೆಲಸ ಮಾಡ್ತಿರ್ತಾರೆ ಅಂತ ಅರ್ಥ ಅಲ್ಲ. ಅವರು ಟಿವಿ ನೋಡ್ತಿರ್ತಾರೆ, ಬೇರೆ ಏನೋ ಮಾಡ್ತಾ ಇರ್ತಾರೆ, ಅದೆಲ್ಲದನ್ನು ಕೂಡ ಕೆಲಸ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಾಡಿತ್ತು. ಆದರೆ ಮಿತ್ರರೇ, ಸ್ವಿಟ್ಜರ್ಲ್ಯಾಂಡ್ನ ಕೋರ್ಟ್ ಇದು ಯಾವುದನ್ನು ಕೇಳಿಲ್ಲ. ಅಂತಿಮವಾಗಿ ಪ್ರಕಾಶ್ ಹಿಂದೂಜಾ 78 ವರ್ಷ ಅವರಿಗೆ 4.5 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಕಮಲಾ ಹಿಂದೂಜಾ ಅವರ ಪತ್ನಿ, ಅವರಿಗೆ 75 ವರ್ಷ, ಅವರಿಗೂ ಕೂಡ 4.5 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಅವರ ಮಗನಾದಂತಹ ಅಜಯ್ ಹಿಂದೂಜಾಗೆ 4 ವರ್ಷ ಹಾಗೂ ಸೊಸೆಯಾದಂತಹ ನಮ್ರತಾಗೆ, ಅಜಯ್ ಹಿಂದೂಜಾ ಪತ್ನಿ ನಮ್ರತಾ ಏನಿದ್ದಾರೆ ಅವರಿಗೂ ಕೂಡ 4 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಕೋರ್ಟ್ನ ಆದೇಶ ಬರ್ತಿದ್ದಂತೆ ವಿಶ್ವದಾದ್ಯಂತ ಇದು ಸದ್ದು ಮಾಡ್ತಾ ಇದೆ. ಯಾಕೆಂದ್ರೆ ಹಿಂದೂಜಾ ಫ್ಯಾಮಿಲಿ ಅಷ್ಟೊಂದು ದೊಡ್ಡ ಹೆಸರನ್ನ ಸಂಪಾದಿಸಿತ್ತು. ಇವತ್ತು ಭಾರತದಲ್ಲೂ ಹಿಂದೂಜಾ ಫ್ಯಾಮಿಲಿ ಹೆಸರಿದೆ, ಯುರೋಪ್ನಲ್ಲಂತೂ ದೊಡ್ಡ ಹೆಸರು. ಮಿತ್ರರೇ, ಯಾರಿದು ಪ್ರಕಾಶ್ ಹಿಂದೂಜಾ? ಇವರೇನ ಇಡೀ ಫ್ಯಾಮಿಲಿಯ ಮುಖ್ಯಸ್ಥ ಕೇಳಿದ್ರೆ, ಅದಕ್ಕೆ ನಾನು ಅವರ ಫ್ಯಾಮಿಲಿ ಟ್ರೀ ಅನ್ನ ನಿಮಗೆ ವಿವರಿಸಬೇಕಾಗತ್ತೆ. ಪರಮಾನಂದ್ ದೀಪ್ಚಂದ್ ಹಿಂದೂಜಾ ಇವರು ಹಿಂದೂಜಾ ಗ್ರೂಪ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇವರು ಹುಟ್ಟಿದ್ದು ಅವಿಭಜಿತ ಭಾರತದಲ್ಲಿ. ಈಗೇನು ಪಾಕಿಸ್ತಾನ ಇದೆಯಲ್ಲ, ಇದು 1947ಕ್ಕೆ ಮುಂಚೆ ಭಾರತದ ಬಹುಭಾಗ ಆಗಿತ್ತು. ಆಗಿನ ಸಿಂಧ್ ಪ್ರಾಂತ್ಯದಲ್ಲಿ ಇವರ ಜನನ ಆಗತ್ತೆ. ಇವರು 1914ರಲ್ಲಿ ಒಂದು ಹಿಂದೂಜಾ ಗ್ರೂಪ್ ಅಂತ ಸಣ್ಣದಾಗಿ ಒಂದು ಕಂಪನಿ ಆರಂಭಿಸ್ತಾರೆ. ಮೊದಲಿಗೆ ಇರಾನ್ ಜೊತೆಗೆ ಟ್ರೇಡ್ ಮಾಡ್ತಿದ್ದಂತಹ ಕಂಪನಿ ಇದು. ಚಿಕ್ಕ ಪುಟ್ಟ ವ್ಯಾಪಾರ ನಡೆಸ್ತಾ ಇರ್ತಾರೆ. 1914ರಲ್ಲಿ ಈ ಗ್ರೂಪ್ ಸ್ಟಾರ್ಟ್ ಆಗುತ್ತೆ. 1919ರ ವೇಳೆಗೆ ಇದು ದೊಡ್ಡದಾಗಿ ಬೆಳೆಯುತ್ತೆ. ಮೊದಲಿಗೆ ಇರಾನ್ನಲ್ಲಿ ಒಂದು ಕಚೇರಿಯನ್ನು ಆರಂಭಿಸ್ತಾರೆ. ಆರಂಭದ ದಿನಗಳಲ್ಲಿ ಭಾರತ ಮತ್ತು ಇರಾನ್ ನಡುವೆ ಇವರ ವ್ಯಾಪಾರ ನಡೀತಾ ಇತ್ತು. ಅದಾದ ಬಳಿಕ ಹಂತ ಹಂತವಾಗಿ ಇವರು ಬೇರೆ ಬೇರೆ ದೇಶಗಳಿಗೆ ಇದನ್ನು ವಿಸ್ತರಿಸ್ತಾ ಬರ್ತಾರೆ. ಅನಂತರ ಏಷ್ಯಾದಲ್ಲಿ ಅನೇಕ ರಾಷ್ಟ್ರಗಳಿಗೆ ವಿಸ್ತರಣೆ ಆಗುತ್ತೆ. ಅಮೆರಿಕಾಗೆ ಹೋಗುತ್ತೆ, ಕೆನಡಾಗೆ ಹೋಗುತ್ತೆ, ಯುರೋಪ್ ಖಂಡಕ್ಕೂ ಕೂಡ ಇವರು ಎಂಟ್ರಿ ಕೊಡ್ತಾರೆ. ಹಂತ ಹಂತವಾಗಿ ಮಿತ್ರರೇ, ಪರಮಾನಂದ್ ದೀಪ್ಚಂದ್ ಹಿಂದೂಜಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದು ಬಿಡ್ತಾರೆ. ಹಿಂದೂಜಾ ಗ್ರೂಪ್ ಇವತ್ತು ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಲ್ಲಿ ವಿಸ್ತರಣೆ ಆಗಿದೆ. ಪರಮಾನಂದ್ ದೀಪ್ಚಂದ್ ಹಿಂದೂಜಾ ಇದಾರಲ್ಲ, ಇವರಿಗೆ 5 ಜನ ಗಂಡು ಮಕ್ಕಳು. ಅದರಲ್ಲಿ ಗಿರಿಧರ್ ಹಿಂದೂಜಾ ಅನ್ನುವಂಥವ್ರು ಕೇವಲ 33 ವರ್ಷ ಬದುಕಿರ್ತಾರೆ. ಬಹಳ ಅರ್ಲಿಯಾಗಿ ಅವರು ತೀರ್ ಹೋಗ್ತಾರೆ. ಉಳಿದಂತಹ 4 ಜನ ಗಂಡು ಮಕ್ಕಳು, ಶ್ರೀಚಂದ್ ಹಿಂದೂಜಾ ಇವರು 2023ರಲ್ಲಿ ತೀರ್ ಹೋದ್ರು. ಇದಕ್ಕೂ ಮುಂಚೆ ಇವರು ಹಿಂದೂಜಾ ಗ್ರೂಪ್ ನ ಚೇರ್ಮನ್ ಆಗಿರ್ತಾರೆ. ಈ ಪರಮಾನಂದ್ ದೀಪ್ಚಂದ್ ಹಿಂದೂಜಾ ಅವರ 3ನೇ ಮಗ ಗೋಪಿಚಂದ್ ಪಿ ಹಿಂದೂಜಾ, ಇವರು ಯುಕೆಯ ಹಿಂದೂಜಾ ಗ್ರೂಪ್ ಏನಿದೆ ಅದರ ಚೇರ್ಮನ್ ಈಗಲೂ ಕೂಡ ಇದ್ದಾರೆ. ಯುಕೆಯ ಇಡೀ ಹಿಂದೂಜಾ ಗ್ರೂಪ್ ನ ಚೇರ್ಮನ್ ಆಗಿದ್ದಾರೆ. 4ನೇ ಮಗ ಪ್ರಕಾಶ್ ಪಿ ಹಿಂದೂಜಾ, ಈಗ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರಲ್ಲ ಇವರೇ. ಇವರು ಯುರೋಪ್ನ ಹಿಂದೂಜಾ ಗ್ರೂಪ್ ನ ಚೇರ್ಮನ್. ಹಾಗೆ ಅಶೋಕ್ ಪಿ ಹಿಂದೂಜಾ ಇವರು ಭಾರತದ ಹಿಂದೂಜಾ ಗ್ರೂಪ್ ನ ಚೇರ್ಮನ್. ಭಾರತದಲ್ಲೇನು ಹಿಂದೂಜಾ ಗ್ರೂಪ್ ಇದೆಯಲ್ಲ, ದೊಡ್ಡ ದೊಡ್ಡ ಕಂಪನಿಗಳಿದಾವೆ. ಇಂಡಸ್ ಇಂದ್ ಬ್ಯಾಂಕ್ ಇದೆ, ಗಲ್ಫ್ ಆಯಿಲ್ ಇದೆ, ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್, ಜಿಒಸಿಐ, ಕ್ರಾಫ್ಟ್ ಲಿಮಿಟೆಡ್, ನೆಕ್ಸ್ಟ್ ಡಿಜಿಟಲ್, HGS IT ಕಂಪನಿ, ಹೀಗೆ ಹಿಂದೂಜಾದ ಅನೇಕ ಕಂಪನಿಗಳು ಭಾರತದಲ್ಲೂ ಕೂಡ ಇದಾವೆ. ಅಶೋಕ್ ಲೈಲ್ಯಾಂಡ್ ಕೂಡ ಇದೆ. ಇದೆಲ್ಲದರ ಚೇರ್ಮನ್ ಆಗಿರುವಂತಹದ್ದು ಅಶೋಕ್ ಪಿ ಹಿಂದೂಜಾ. ಸದ್ಯ ಮಿತ್ರರೇ, ಯುರೋಪ್ನ ಹಿಂದೂಜಾ ಗ್ರೂಪ್ ನ ಚೇರ್ಮನ್ ಆಗಿದ್ದಂತಹ ಪ್ರಕಾಶ್ ಪಿ ಹಿಂದೂಜಾ, ಅವರ ಪತ್ನಿ ಕಮಲಾ ಹಾಗೂ ಮಗನಾದಂತಹ ಅಜಯ್ ಮತ್ತು ನಮ್ರತಾ ಅವರ ಸೊಸೆ, ಅಷ್ಟು ಜನರಿಗೆ ಈಗ ಶಿಕ್ಷೆ ಆಗಿದೆ. ಸದ್ಯ ಕೋರ್ಟ್ ಏನ್ ವಿನಾಯಿತಿ ಕೊಟ್ಟಿದೆ ಕೇಳಿದ್ರೆ, ನೀವು ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗಬಹುದು, ಮೇಲ್ಮನವಿ ಸಲ್ಲಿಸಬಹುದು. ಅಲ್ಲಿ ಇತ್ಯರ್ಥವಾಗುವವರೆಗೂ ಕೂಡ ನಿಮ್ಮ ಬಂಧನ ಆಗೋದಿಲ್ಲ. ಒಂದು ವೇಳೆ ಅಲ್ಲೂ ಕೂಡ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಉನ್ನತ ಮಟ್ಟದ ನ್ಯಾಯಾಲಯ ಕೂಡ ಈ ತೀರ್ಪನ್ನು ಎತ್ತಿ ಹಿಡಿದಿದ್ದೆ ಆದ್ರೆ ಈ ಫ್ಯಾಮಿಲಿ ಜೈಲು ಸೇರುತ್ತೆ. ಅವರಿಗೀಗ 78 ವರ್ಷ. ಪ್ರಕಾಶ್ ಪಿ ಹಿಂದೂಜಾಗೆ ಈ ವಯಸ್ಸಿನಲ್ಲಿ ಜೈಲು ಸೇರುವಂತಹ ಪರಿಸ್ಥಿತಿ ಬಂದಿದೆ. ಯಾಕೋಸ್ಕರವಾಗಿ ಕಾರ್ಮಿಕರನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿ. ಷಡ್ಯಂತ್ರ ಇರಬಹುದು, ಬೇರೆ ಬೇರೆ ಕಾರಣಗಳಿರಬಹುದು, ಏನನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಹಿಂದೂಜಾ ಗ್ರೂಪ್ನಲ್ಲಿ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವದಲ್ಲಿ ಅನೇಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ. IT ಕಂಪನಿಯಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ. ಅಂಥವರು ಮನೆ ಕೆಲಸಕ್ಕೆ 650 ರೂಪಾಯಿ ದಿನಕ್ಕೆ ಕೊಡ್ತಾ ಇದ್ರು. ಬಹಳ ಶೋಚನೀಯವಾಗಿ ನಡೆಸ್ಕೊಂಡಿದ್ದಾರೆ. ನಂಬೋದಕ್ಕೆ ಸ್ವಲ್ಪ ಕಷ್ಟ, ಇಷ್ಟೆಲ್ಲ ಕೆಳಮಟ್ಟಕ್ಕೆ ಇಳಿತಾರ ಅಂತ. ಆದ್ರೂ ಮಿತ್ರರು, ಈ ದೊಡ್ಡವರನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹಣವಂತರು ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ. ಅವರಿಗೆ ಒಂಥರ ಶೋಷಣೆ ಮಾಡೋದ್ರಲ್ಲೇ ಒಂದು ರೀತಿಯ ಎಂಜಾಯ್ಮೆಂಟ್ ಸಿಗುತ್ತೆ. ಮಾಡಲೇ ಇಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಅವರು ತಪ್ಪು ಮಾಡಿದ್ದಾರೆ ಎನ್ನುವಂತಹ ಕನ್ಕ್ಲೂಷನ್ಗೂ ಕೂಡ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಿಂದೂಜಾ ಅವರ ಕೊಡುಗೆ ಬಹಳ ದೊಡ್ಡದಾಗಿದೆ. ಇವತ್ತು ಅನೇಕ ಚಾರಿಟಬಲ್ ಟ್ರಸ್ಟನ್ನು ಇವರು ನಡೆಸ್ತಾ ಇದ್ದಾರೆ. ಭಾರತದಲ್ಲಿ ಚಾರಿಟಬಲ್ ಹಾಸ್ಪಿಟಲ್ಗಳನ್ನು ನಡೆಸ್ತಾ ಇದ್ದಾರೆ. ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅನೇಕ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಕ್ಕೆ ಹಿಂದೂಜಾ ಗ್ರೂಪ್ ಕೈ ಹಾಕಿದೆ. ಸಮಾಜದ ಕೆಳಸ್ತರದ ಜನರ ಬಗ್ಗೆ ಒಳ್ಳೆಯ ಕೆಲಸ ಮಾಡ್ತಿರುವಂತಹ ಒಂದು ಕುಟುಂಬ ಬಡವರನ್ನ ಶೋಷಿಸಿ
ಪ್ರವೇಶಿಸಿದೆ ಅಂತಂದರೆ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಸ್ವಿಟ್ಜರ್ಲ್ಯಾಂಡ್ನ ಉನ್ನತ ಮಟ್ಟದ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅನ್ನುವಂಥ ಕುತೂಹಲ ಇದೆ. ಒಟ್ಟಿನಲ್ಲಿ ಈ ವಿಚಾರ ಯುರೋಪ್ನಲ್ಲಿ ಬಹಳ ಚರ್ಚೆಯಲ್ಲಿದೆ, ಜೊತೆಗೆ ಭಾರತದಲ್ಲೂ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.